ಪುಷ್ಪಾ ಮುರುಗೇಶ್ ಗುಳೇದ್. 10ನೇ ತರಗತಿಯ ಜೀವಶಾಸ್ತ್ರದ ಪುನರುತ್ಪಾದನೆ ಪಾಠದಿಂದ ಕೋಶ ವಿಭಜನೆ ಮತ್ತು ಕೋಶಚಕ್ರದ ವಿಷಯದ ಕುರಿತು ಹೊಸ ಮತ್ತು ಆಸಕ್ತಿದಾಯಕ ವಿಡಿಯೋವನ್ನ ವೀಕ್ಷಿಸಲು ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲಾ ಜೀವಿಗಳು ಸಂತಾನೋತ್ಪತ್ತಿಯ ಮೂಲಕ ತಮ್ಮ ಜಾತಿಗಳನ್ನ ಮುಂದುವರಿಸುತ್ತವೆ ಎಂದು ನಮಗೆ ತಿಳಿದಿದೆ. ಸಂತಾನೋತ್ಪತ್ತಿ ಪ್ರಕ್ರಿಯೆಯು ಹೇಗೆ ನಡೆಯುತ್ತದೆ? ಪೋಷಕ ಕೋಶವು ವಿಭಜಿಸಿ 2 ಮಗಳ ಜೀವಕೋಶಗಳಾಗುವುದು ಆಶ್ಚರ್ಯಕರವಲ್ಲವೇ? ಹೌದು, ಅದು ಅಮೀಬಾದಂತಹ ಏಕಕೋಶೀಯ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಬೈನರಿ ವಿದಳನದಿಂದ ಸಂಭವಿಸುತ್ತದೆ. ಆದ್ದರಿಂದ ಸಂತಾನೋತ್ಪತ್ತಿ ಕೋಶ ವಿಭಜನೆಯು ಪ್ರಕ್ರಿಯೆಯಾಗಿದೆ. ಛಿದ್ರಗೊಂಡ ಚರ್ಮದ ಯಾವುದೇ ಗಾಯವನ್ನ ಹೊಸ ಚರ್ಮದಿಂದ ಬದಲಾಯಿಸುವುದು ನೀವು ಗಮನಿಸಿದ್ದೀರಾ? ಕೋಶ ವಿಭಜನೆಯಿಂದಲೂ ಇದು ಸಾಧ್ಯ ಮತ್ತು ಹಾನಿಗೊಳಗಾದ ಜೀವಕೋಶಗಳನ್ನ ಹೊಸ ಕೋಶಗಳೊಂದಿಗೆ ಬದಲಾಯಿಸಲಾಗುತ್ತದೆ. ಈಗ ಕೋಶ ವಿಭಜನೆಯು ಹೊಸ ಕೋಶಗಳನ್ನ ಉತ್ಪಾದಿಸಲು ಮತ್ತು ಹಾನಿಗೊಳಗಾದ ಕೋಶಗಳನ್ನ ಸರಿಪಡಿಸಲು ಎಂಬ ಸಾಮಾನ್ಯ ಕಲ್ಪನೆಯನ್ನ ನಾವು ಹೊಂದಿದ್ದೇವೆ. ಕಲಿಕೆಯ ಫಲಿತಾಂಶಗಳು. ಈ ವಿಷಯವನ್ನ ಅಧ್ಯಯನ ಮಾಡಿದ ನಂತರ ನಿಮಗೆ ಇದ್ರ ಬಗ್ಗೆ ತಿಳಿಯುತ್ತೆ. ಕೋಶ ವಿಭಜನೆಯ ಆವಿಷ್ಕಾರ, ಮಾನವರಲ್ಲಿ ಕೋಶ ವಿಭಜನೆ, ಕೋಶಚಕ್ರ, ಮೈಟೋಸಿಸ್, ಮಿಯೋಸಿಸ್. ಕೀವರ್ಡ್ಗಳು: ವರ್ಣತಂತುಗಳು, ಸಹೋದರಿ ಕ್ರೊಮ್ಯಾಟಿಡ್ಸ್, ಸೆಂಟ್ರೋಮಿಯರ್, ಇಂಟರ್ಫೇಸ್, ಮೈಟೋಸಿಸ್, ಸೈಟೋಕಿನಸಿಸ್, ಮಿಯೋಸಿಸ್, ಕೋಶ ವಿಭಜನೆ ಮತ್ತು ಕೋಶಚಕ್ರದ ಪರಿಕಲ್ಪನೆಯ ನಕ್ಷೆಯನ್ನ ನೋಡೋಣ. ಕೋಶ ವಿಭಜನೆ ಮತ್ತು ಜೀವನದ ಮುಂದುವರಿಕೆ. ಕೋಶ ವಿಭಜನೆಯು ಸಾಮಾನ್ಯ ದೇಹದ ಜೀವಕೋಶಗಳು ಮತ್ತು ಲೈಂಗಿಕ ಜೀವಕೋಶಗಳು ಅಥವಾ ಗ್ಯಾಮೆಟ್ಗಳಲ್ಲಿ ಸಂಭವಿಸುತ್ತದೆ. ವಿರ್ಚೋವ್ ಸೆಲ್ ಸಿದ್ಧಾಂತವನ್ನ ಪ್ರಸ್ತಾಪಿಸಿದವರು ಮತ್ತು ಓಮ್ನಿಸ್ ಸೆಲ್ಯುಲಾ ಡಿ ಸೆಲ್ಯುಲಾ ಎಂಬ ಪದಗುಚ್ಛವನ್ನ ನೀಡಿದರು. ಇದರರ್ಥ ಜೀವಕೋಶಗಳು ಮೊದಲೇ ಅಸ್ತಿತ್ವದಲ್ಲಿರುವ ಜೀವಕೋಶಗಳಿಂದ ಹುಟ್ಟಿಕೊಳ್ಳುತ್ತವೆ ಮತ್ತು ಹೊಸ ಕೋಶಗಳ ರಚನೆಯಲ್ಲಿ ಕೋಶ ವಿಭಜನೆಯ ಪ್ರಾಮುಖ್ಯತೆಯನ್ನ ಸೂಚಿಸುತ್ತದೆ. 1852ರಲ್ಲಿ ಜರ್ಮನ್ ವಿಜ್ಞಾನಿ ರಾಬರ್ಟ್ ರೆಮಾಕ್ ಭ್ರೂಣಗಳನ್ನ ವೀಕ್ಷಿಸಿದರು. ಮತ್ತು ಕೋಶ ವಿಭಜನೆಯ ಕುರಿತು ತಮ್ಮ ಅವಲೋಕನಗಳನ್ನ ಪ್ರಕಟಿಸಿದರು. ಜೀವಕೋಶಗಳ ಬೈನರಿ ವಿದಳನವು ಪ್ರಾಣಿ ಕೋಶಗಳ ಸಂತಾನೋತ್ಪತ್ತಿಯ ಸಾಧನವಾಗಿದೆ ಎಂದು ಅವರು ಹೇಳಿದರು.
1879ರಲ್ಲಿ ವಾಲ್ಡರ್ ಫ್ಲೇಮಿಂಗ್ ನ್ಯೂಕ್ಲಿಯಸ್ನಲ್ಲಿ ಸ್ಟ್ರಿಂಗ್ ರೀತಿಯ ರಚನೆಗಳನ್ನ ಹೊಂದಿರುವ ಜೀವಕೋಶಗಳನ್ನ ಕೋಶ ವಿಭಜನೆಯ ಸಮಯದಲ್ಲಿ ರೇಖಾಂಶವಾಗಿ ವಿಭಜಿಸುವುದನ್ನ ಗಮನಿಸಿದರು. ಅಂತಹ ವಿಭಜನೆಯ ಪ್ರಕ್ರಿಯೆಗೆ ಅವರು ಮೀಟೋಸಿಸ್ ಎಂದು ಹೆಸರಿಸಿದರು. ಮೀಟೋಸ್ ವಿಭಜಿಸುವ ರಚನೆಗಳು ಎಳೆಗಳನ್ನ ಹೋಲುವುದರಿಂದ ಸೂಕ್ಷ್ಮ ಎಳೆಗಳು ಎಂದರ್ಥ. ನಂತರ ಈ ದಾರದಂತಹ ರಚನೆಗಳನ್ನ ವರ್ಣತಂತುಗಳು ಎಂದು ಹೆಸರಿಸಲಾಯಿತು. ಅಂದರೆ ಬಣ್ಣದ ದೇಹಗಳು, ವಿಲ್ಹೆಲ್ಮ್ ರೌಕ್ಸ್ ವರ್ಣತಂತುಗಳು ವಿಭಿನ್ನವಾದ ಆನುವಂಶಿಕ ಅಂಶಗಳನ್ನ ಒಯ್ಯುತ್ತದೆ ಎಂದು ಪ್ರಸ್ತಾಪಿಸಿದರು. ಫ್ಲೇಮಿಂಗ್ ರೇಖಾಂಶದ ವಿಭಜನೆ ಮತ್ತು ಈ ಅಂಶಗಳ ಸಮಾನ ವಿಭಜನೆಯನ್ನ ಗಮನಿಸಿದರು. ಗ್ರೆಗರ್ ಮೆಂಡಲ್ ಅವರೆಕಾಳುಗಳಲ್ಲಿ ಆನುವಂಶಿಕ ಅಂಶಗಳನ್ನ ಕಂಡುಹಿಡಿದರು ಮತ್ತು ಆನುವಂಶಿಕ ವಸ್ತುಗಳನ್ನ ಸಾಗಿಸುವ ವರ್ಣತಂತುಗಳ ಕೇಂದ್ರ ಪಾತ್ರವನ್ನ ಅನುಮೋದಿಸಿದರು. ಒಂದೇ ಜಾತಿಯ ವ್ಯಕ್ತಿಗಳು ಸತತ ತಲೆಮಾರುಗಳಲ್ಲಿ ಒಂದೇ ಸಂಖ್ಯೆಯ ವರ್ಣತಂತುಗಳನ್ನ ಹೊಂದಿದ್ದಾರೆ ಎಂದು ಆಗಸ್ಟ್ ವೈಸ್ಮನ್ ಊಹಿಸಿದರು. ಸತತ ಕೋಶ ವಿಭಜನೆಗಳಲ್ಲಿ ವರ್ಣತಂತುಗಳ ಸಂಖ್ಯೆ ಯಾವಾಗಲೂ ಸ್ಥಿರವಾಗಿರುತ್ತೆ. 1904ರಲ್ಲಿ ಥಿಯೋಡರ್ ಬೋವರಿ ಮೈಟೋಟಿಕ್ ವಿಭಾಗದ ಯೋಜನೆಯನ್ನ ದೃಢೀಪಡಿಸಿದರು. ಸಾವಿರದ 1953ರಲ್ಲಿ ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಡಿಯೋಕ್ಸಿ ರೈಬೋನ್ಯೂಕ್ಲಿಕ್ ಆಮ್ಲ ಅಥವಾ ಡಿಎನ್ಎಯ ರಾಸಾಯನಿಕ ಸ್ವರೂಪವನ್ನ ನಿರ್ಧರಿಸಿದರು. ಮೈಟೋಸಿಸ್ ದೇಹದ ಎಲ್ಲಾ ಜೀವಕೋಶಗಳಲ್ಲಿ ನಡೆಯುತ್ತೆ. ಅದು ಒಂದೇ ಸಂಖ್ಯೆಯ ವರ್ಣತಂತುಗಳನ್ನ ಉಳಿಸಿಕೊಳ್ಳುತ್ತದೆ. ಮಿಯೋಟೆಕ್ ವಿಭಜನೆಯ ಲೈಂಗಿಕ ಕೋಶಗಳಲ್ಲಿ ನಡೆಯುತ್ತೆ. ಅಲ್ಲಿ ವರ್ಣತಂತು ಸಂಖ್ಯೆ ಅರ್ಧದಷ್ಟು ಆಗುತ್ತದೆ. ಮಾನವರಲ್ಲಿ ಕೋಶ ವಿಭಜನೆ. ಜೀವಕೋಶವು ಜೀವನದ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕವಾಗಿದೆ. ಜೀವಕೋಶ ವಿಭಜನೆಯ ಪ್ರಕ್ರಿಯೆಯು ಮಾನವರಲ್ಲಿ ಹೆಚ್ಚು ವಿಕಸನಗೊಂಡಿದೆ ಮತ್ತು ಬಹುಕೋಶೀಯ ಜೀವಗಳಲ್ಲಿ ಹೆಚ್ಚು ನಿಯಂತ್ರಿಸಲ್ಪಡುತ್ತೆ. ಹೃದಯದಲ್ಲಿನ ಜೀವಕೋಶಗಳು ಮತ್ತು ಮೆದುಳು ಎಂದಿಗೂ ವಿಭಜನೆಯಾಗುವುದಿಲ್ಲ. ಮೂಳೆ ಮಜ್ಜೆಯ ಜೀವಕೋಶಗಳು ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸಲು ಸಕ್ರಿಯವಾಗಿ ವಿಭಜಿಸುತ್ತವೆ. ಗಾಯ ಅಥವಾ ಗಾಯವು ರಕ್ತಸ್ರಾವವಾಗಬಹುದು ಮತ್ತು ರಕ್ತಸ್ರಾವವನ್ನ ನಿಲ್ಲಿಸಲು ಶೀಘ್ರದಲ್ಲೇ ರಕ್ತ ಹೆಪ್ಪುಗಟ್ಟುವಿಕೆ ರೂಪುಗೊಳ್ಳುತ್ತದೆ.
ಇದು ವಿವಿಧ ರಾಸಾಯನಿಕಗಳನ್ನ ತರುತ್ತದೆ. ಚರ್ಮದ ಕೋಶಗಳನ್ನ ವಿಭಜಿಸಲು ಮತ್ತು ಗಾಯವನ್ನ ಗುಣಪಡಿಸಲು ಉತ್ತೇಜಿಸುತ್ತೆ. ವಾಸಿ ಆದ್ಮೇಲೆ ಕೋಶ ವಿಭಜನೆ ನಿಲ್ಲತ್ತೆ. ಆದರೆ ಕ್ಯಾನ್ಸರ್ ಕೋಶಗಳು ಬೆಳವಣಿಗೆಯನ್ನ ನಿಯಂತ್ರಿಸುವ ಅಂಶಗಳಿಗೆ ಪ್ರತಿಕ್ರಿಯಿಸುವುದಿಲ್ಲ ಮತ್ತು ನಿರಂತರವಾಗಿ ವಿಭಜಿಸುತ್ತಾನೆ ಇರುತ್ತವೆ. ಅಂತಿಮವಾಗಿ ಹೋಸ್ಟ್ ಅನ್ನ ಕೊಲ್ಲತ್ತೆ. ಕೋಶ ಚಕ್ರ. ಕೋಶ ವಿಭಜನೆಯ ಪ್ರಕ್ರಿಯೆಯನ್ನ ಮೈಟೋಸಿಸ್ ಎಂದು ಕರೆಯಲಾಗುತ್ತೆ ಮತ್ತು 40 ರಿಂದ 60 ನಿಮಿಷಗಳಲ್ಲಿ ಪೂರ್ಣಗೊಳ್ಳುತ್ತೆ. ಎರಡು ಕೋಶ ವಿಭಜನೆಗಳ ನಡುವಿನ ಅವಧಿಯನ್ನ ಇಂಟರ್ಫೇಸ್ ಎಂದು ಕರೆಯಲಾಗುತ್ತೆ. ಈ ಅವಧಿಯಲ್ಲಿ ಆನುವಂಶಿಕ ವಸ್ತುವು ಅದರ ನಕಲನ್ನ ಮಾಡುತ್ತೆ ಮತ್ತು ಮಗಳ ಜೀವಕೋಶಗಳಿಗೆ ಸಮನಾಗಿ ವಿತರಿಸಲ್ಪಡುತ್ತೆ. ಇಂಟರ್ಫೇಸ್ ಅನ್ನ 3 ಹಂತಗಳಾಗಿ ವಿಂಗಡಿಸಬಹುದು. G1 ಹಂತ ಅಥವಾ ಗ್ಯಾಪ್ 1 ಹಂತವು ಮೀಟೋಸಿಸ್ನ ಪೂರ್ಣಗೊಳ್ಳುವಿಕೆ ಮತ್ತು ಡಿಎನ್ಎ ಪುನರಾವರ್ತನೆಯ ಆರಂಭದ ನಡುವಿನ ಸಂಪರ್ಕದ ಅವಧಿಯಾಗಿದೆ. ಈ ಅವಧಿಯಲ್ಲಿ ಜೀವಕೋಶದ ಗಾತ್ರವು ಹೆಚ್ಚಾಗುತ್ತೆ. ಎಸ್ ಹಂತ ಅಥವಾ ಸಂಶ್ಲೇಷಣೆ ಹಂತವು ಡಿಎನ್ಎ ಸಂಶ್ಲೇಷಣೆ ಮತ್ತು ವರ್ಣತಂತುಗಳು ನಕಲು ಅವಧಿಯಾಗಿದೆ. G2 ಹಂತ ಅಥವಾ ಗ್ಯಾಪ್ 2 ಹಂತವು ಡಿಎನ್ಎ ಪುನರಾವರ್ತನೆಯ ಅಂತ್ಯ ಮತ್ತು ಮಿಟೋಸಿಸ್ನ ಆರಂಭದ ನಡುವಿನ ಸಮಯವಾಗಿದೆ. ಜೀವಕೋಶದ ಅಂಗಕಗಳು ವಿಭಜಿಸುತ್ತವೆ ಮತ್ತು ಮೈಟೋಸಿಸ್ಗಾಗಿ ವರ್ಣತಂತುಗಳನ್ನ ತಯಾರಿಸುತ್ತೆ. ಎಂ ಹಂತವು ಮೈಟೋಟಿಕ್ ಕೋಶ ವಿಭಜನೆಯ ಹಂತವಾಗಿದೆ. ಜಾನ್ಸನ್ ಮತ್ತು ಪೋಟು ನರಸಿಂಹರಾವ್ ಅವರು ಸೆಲ್ಫ್ ಓಷನ್ ತಂತ್ರದೊಂದಿಗೆ ಇಂಟರ್ಫೇಸ್ ಕ್ರೋಮೋಸೋಮ್ಗಳನ್ನ ರಚನೆಯನ್ನ ಬಹಿರಂಗಪಡಿಸಿದರು. ಜೀವಕೋಶಗಳು ನ್ಯೂಕ್ಲಿಯಸ್ ಮತ್ತು ವರ್ಣತಂತುಗಳನ್ನ ಹೊಂದಿರುತ್ತದೆ. ಯಾವುದೇ ರೀತಿಯ ಕೋಶ ವಿಭಜನೆಯ ಮೊದಲು ಕ್ರೋಮೋಸೋಮ್ ಸಂಖ್ಯೆಯನ್ನ ದ್ವಿಗುಣಗೊಳಿಸಲಾಗುತ್ತೆ. ಅಂದ್ರೆ ಕ್ರೋಮೋಸೋಮ್ ಸಂಖ್ಯೆ 2n ಆಗಿದ್ದರೆ ಅದು 4n ವರೆಗೆ ದ್ವಿಗುಣಗೊಳ್ಳುತ್ತದೆ, ಅಂದರೆ 2 ಪಟ್ಟು. ಕ್ರೋಮೋಸೋಮ್ಗಳು ಡಿಎನ್ಎ ಮತ್ತು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟ ರಚನೆಗಳಾಗಿವೆ. ಮಾನವರಲ್ಲಿ ಪ್ರತಿ ಜೀವಕೋಶದಲ್ಲಿ 23 ಜೋಡಿ ವರ್ಣತಂತುಗಳಿವೆ. ಕ್ರೋಮೋಸೋಮ್ನ ರಚನೆಯನ್ನು 2 ಮುಖ್ಯ ಭಾಗಗಳಾಗಿ ವಿಂಗಡಿಸಬಹುದು: ಸೆಂಟ್ರೋಮೀರ್ ಮತ್ತು ತೋಳುಗಳು. ಸೆಂಟ್ರೋಮೀರ್ 2 ತೋಳುಗಳು ಸಂಧಿಸುವ ಕೇಂದ್ರ ಪ್ರದೇಶವಾಗಿದೆ. ಇದು ಕೋಶ ವಿಭಜನೆಯಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತದೆ ಮತ್ತು ಮಿಟೋಸಿಸ್ ಮತ್ತು ಮಿಯೋಸಿಸ್ ಸಮಯದಲ್ಲಿ ಕ್ರೋಮೋಸೋಮ್ ಅನ್ನ ಎಳೆಯಲು ಕಾರಣವಾಗಿದೆ. ಕ್ರೋಮೋಸೋಮ್ನ ತೋಳುಗಳು ಪಿ ಆರ್ಮ್ ಅಥವಾ ಶಾರ್ಟ್ ಆರ್ಮ್ ಮತ್ತು ಕ್ಯೂ ಆರ್ಮ್ ಅಥವಾ ಲಾಂಗ್ ಆರ್ಮ್ ಆಗಿರಬಹುದು.
ತೋಳುಗಳು ಡಿಎನ್ಎ ಮತ್ತು ಪ್ರೋಟೀನ್ಗಳನ್ನ ಬಿಗಿಯಾಗಿ ಸುತ್ತಿಕೊಂಡಿದ್ದು ಕ್ರೊಮ್ಯಾಟಿನ್ ಎಂಬ ರಚನೆಯನ್ನ ರೂಪಿಸುತ್ತೆ. ಇದು ಕ್ರೋಮೋಸೋಮ್ಗಳಿಗೆ ವಿಶಿಷ್ಟವಾದ ಎಕ್ಸ್ ಆಕಾರವನ್ನ ನೀಡುತ್ತೆ. ಈಗ ನಾವು ಇಂಟರ್ಫೇಸ್ ಕ್ರೋಮೋಸೋಮ್ ರಚನೆಯನ್ನ ಆವರಿಸಿದ್ದೇವೆ. ಆದ್ರಿಂದ ನಾವು ಮೈಟೋಟಿಕ್ ಹಂತಕ್ಕೆ ಹೋಗೋಣ. ಜೀವಕೋಶಗಳು ವಿಭಜಿಸುವ ರೋಮಾಂಚನಕಾರಿ ಭಾಗ. ದೈಹಿಕ ಜೀವಕೋಶಗಳು ಮತ್ತು ಕಾಂಡಕೋಶಗಳು ಮಿಟೋಸಿಸ್ನಿಂದ ವಿಭಜಿಸುತ್ತದೆ. ಮೈಟೋಸಿಸ್ 2 ಮುಖ್ಯ ಹಂತಗಳ ಮೂಲಕ ಪೂರ್ಣಗೊಳ್ಳುತ್ತದೆ. ಆ 2 ಹಂತಗಳೆಂದರೆ ಕ್ಯಾರಿಯೋಕಿನೆಸಿಸ್ ಅಥವಾ ನ್ಯೂಕ್ಲಿಯರ್ ವಿಭಾಗ ಮತ್ತು ಸೈಟೋಕಿನೆಸಿಸ್ ಅಥವಾ ಸೈಟೋಪ್ಲಾಸ್ಮಿಕ್ ವಿಭಾಗ. ಕಾರ್ಯೋಕಿನೆಸಿಸ್ 4 ಹಂತಗಳ ಮೂಲಕ ಪೂರ್ಣಗೊಳ್ಳುತ್ತದೆ. ಮೈಟೋಸಿಸ್ನ ಮೊದಲ ಹಂತವು ಪ್ರೊಫೇಸ್ ಆಗಿದೆ. ಪ್ರೊಫೇಸ್ನಲ್ಲಿ ತೆಳುವಾದ ಥ್ರೆಡ್ ತರಹದ ವರ್ಣತಂತುಗಳು ಘನೀಕರಣ ಸಂಭವಿಸುತ್ತದೆ ಮತ್ತು ಅವು ಚಿಕ್ಕದಾಗಿರುತ್ತೆ ಮತ್ತು ದಪ್ಪದಾಗಿರುತ್ತೆ. ಕ್ರೋಮೋಸೋಮ್ಗಳು ತಮ್ಮ ಜೋಡಿ ಸಹೋದರಿ ಕ್ರೊಮ್ಯಾಟಿಡ್ಗಳೊಂದಿಗೆ ಕಾಣಿಸಿಕೊಳ್ಳುತ್ತವೆ. ಸೆಂಟ್ರಿಯೋಲ್ಗಳು ನಕಲು ಮಾಡುತ್ತದೆ ಮತ್ತು ಜೀವಕೋಶಗಳ ವಿರುದ್ಧ ಧ್ರುವಗಳಿಗೆ ಚಲಿಸುತ್ತವೆ. ಈ ಹಂತದಲ್ಲಿ ಪರಮಾಣು ಹೊದಿಕೆ ಒಡೆಯುತ್ತದೆ ಮತ್ತು ವರ್ಣತಂತುಗಳ ಚಲನೆಯನ್ನ ಮಾರ್ಗದರ್ಶಿಸಲು ಸ್ಪಿಂಡಲ್ ಉಪಕರಣವು ರೂಪುಗೊಳ್ಳುತ್ತದೆ. ಮೆಟಾಫೇಸ್ನಲ್ಲಿ ಕ್ರೋಮೋಸೋಮ್ಗಳು ಜೀವಕೋಶದ ಸಮಭಾಜಕದ ಉದ್ದಕ್ಕೂ ಸಾಲಿನಲ್ಲಿರುತ್ತದೆ. 2 ಮಗಳ ಜೀವಕೋಶಗಳಾಗಿ ಸಮವಾಗಿ ವಿತರಿಸಲಾಗುತ್ತೆ. ನಂತರ ಅನಾಫೇಸ್ ಬರುತ್ತೆ. ಸಹೋದರಿ ಕ್ರೊಮ್ಯಾಟಿಡ್ಗಳು ಪ್ರತ್ಯೇಕವಾಗಿರುತ್ತವೆ ಮತ್ತು ಜೀವಕೋಶದ ವಿರುದ್ಧ ತುದಿಗಳ ಕಡೆಗೆ ಚಲಿಸುತ್ತವೆ. ಪ್ರತಿ ಮಗಳ ಜೀವಕೋಶವು ಸಂಪೂರ್ಣ ವರ್ಣತಂತುಗಳನ್ನ ಪಡೆಯುತ್ತೆ ಎಂದು ಖಚಿತಪಡಿಸುತ್ತೆ. ಕೊನೆಯದಾಗಿ ಟೆಲೋಫೇಸ್ ಮೈಟೋಸಿಸ್ನ ಅಂತಿಮ ಹಂತವನ್ನ ಗುರುತಿಸುತ್ತದೆ. ಅಲ್ಲಿ 2 ನ್ಯೂಕ್ಲಿಯಸ್ಗಳು ಪ್ರತ್ಯೇಕಗೊಂಡ ಕ್ರೋಮೋಸೋಮ್ಗಳ ಸುತ್ತಲೂ ರೂಪುಗೊಳ್ಳುತ್ತವೆ. ಈ ರೀತಿಯಾಗಿ ಕಾರ್ಯೋಕಿನೆಸಿಸ್ ಪೂರ್ಣಗೊಳ್ಳುತ್ತದೆ ಮತ್ತು ಸೈಟೋಕಿನೆಸಿಸ್ ಪ್ರಾರಂಭವಾಗುತ್ತೆ. ಸೈಟೋಪ್ಲಾಸಂ ಅನ್ನ ಸೈಟೋಕಿನೆಸಿಸ್ನಿಂದ ವಿಭಜಿಸುತ್ತದೆ ಮತ್ತು ಮಗಳು ಜೀವಕೋಶಗಳು ಎಂದು ಕರೆಯಲ್ಪಡುವ 2 ಹೊಸ ಕೋಶಗಳು ರೂಪುಗೊಳ್ಳುತ್ತವೆ. ಕೋಶದ ಸಮಭಾಜಕ ಫಲಕದಲ್ಲಿ ನಾಚ್ ಅಥವಾ ತೋಡು ರಚನೆಯಾಗುತ್ತೆ. ಇದು ಕ್ರಮೇಣ ಆಳವಾಗುತ್ತೆ, 2 ಹೊಸ ಕೋಶಗಳನ್ನ ರೂಪಿಸುತ್ತೆ. ಆದಾಗ್ಯೂ ಸಸ್ಯ ಕೋಶಗಳಲ್ಲಿ ನಾಚ್ ಬದಲಿಗೆ ಜೀವಕೋಶದ ಮಧ್ಯದ ರೇಖೆಯ ಉದ್ದಕ್ಕೂ ಸೆಲ್ ಪ್ಲೇಟ್ ರೂಪುಗೊಳ್ಳುತ್ತದೆ.
ಜೀವಕೋಶದ ಫಲಕವು ಎರಡೂ ಬದಿಯಲ್ಲಿರುವ ಜೀವಕೋಶದ ಗೋಡೆಗಳನ್ನ ತಲುಪುವವರೆಗೆ ಮತ್ತು ಅಸ್ತಿತ್ವದಲ್ಲಿರುವ ಜೀವಕೋಶದ ಗೋಡೆಯೊಂದಿಗೆ ಬೆಸೆಯುವವರೆಗೆ ಹೊರಮುಖವಾಗಿ ಬೆಳೆಯುತ್ತಲೇ ಇರುತ್ತದೆ. ಹೀಗೆ ಸೈಟೋಕಿನೆಸಿಸ್ ಪೂರ್ಣಗೊಳ್ಳುತ್ತೆ. ಮೈಟೋಸಿಸ್ ದೇಹದ ಬೆಳವಣಿಗೆ, ಗಾಯದ ಗುಣಪಡಿಸುವಿಕೆ ಮತ್ತು ರಕ್ತ ಕಣಗಳ ರಚನೆ ಇತ್ಯಾದಿಗಳಿಗೆ ಅವಶ್ಯವಾಗಿದೆ. ಹೆಚ್ಚಿನ ಜೀವಕೋಶಗಳಲ್ಲಿ ವಿಭಜನೆಗೆ ನಿರಂತರ ಪ್ರಕ್ರಿಯೆಯಾದ ಮೈಟೋಸಿಸ್ನಂತಲ್ಲದೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗ್ಯಾಮೆಟ್ಗಳ ರಚನೆಯ ಸಮಯದಲ್ಲಿ ಮಾತ್ರ ಮಿಯೋಸಿಸ್ ಸಂಭವಿಸುತ್ತದೆ. ಮಿಯೋಸಿಸ್ 2 ಹಂತಗಳನ್ನ ಹೊಂದಿದೆ. ಮಿಯೋಸಿಸ್ 1ರಲ್ಲಿ ಜೀವಕೋಶದ ಡಿಎನ್ಎ ಪುನರಾವರ್ತನೆಯಾಗುತ್ತದೆ ಮತ್ತು ಹೋಮೋಲೋಗಸ್ ಕ್ರೋಮೋಸೋಮ್ಗಳು ಜೋಡಿಯಾಗಿ ಟೆಟ್ರಾಡ್ಗಳನ್ನು ರಚನೆ ಮಾಡುತ್ತೆ. ಕ್ರಾಸಿಂಗ್ ಓವರ್ ಎಂಬ ಪ್ರಕ್ರಿಯೆ ಮೂಲಕ ತಾಯಿಯ ಮತ್ತು ತಂದೆಯ ಕ್ರೋಮೋಸೋಮ್ಗಳ ನಡುವೆ ಆನುವಂಶಿಕ ವಸ್ತುಗಳನ್ನ ವಿನಿಮಯ ಮಾಡಿಕೊಳ್ಳುವಲ್ಲಿ ಟೆಟ್ರಾಡ್ಗಳು ಮಹತ್ವದ ಪಾತ್ರಗಳನ್ನ ವಹಿಸುತ್ತೆ. ಈ ಗಮನಾರ್ಹ ವಿದ್ಯಮಾನವು ವಂಶವಾಹಿಗಳ ಹೊಸ ಸಂಯೋಜನೆಗಳನ್ನ ಪರಿಚಯಿಸುತ್ತೆ, ಸಂತತಿಯಲ್ಲಿ ಆನುವಂಶಿಕ ವೈವಿಧ್ಯತೆಯನ್ನ ಖಾತ್ರಿಗೊಳಿಸುತ್ತೆ. ಮಿಯೋಸಿಸ್ 2 ಮೈಟೋಸಿಸ್ನಂತೆ ಇರುತ್ತೆ, ಏಕೆಂದರೆ ಎರಡು ಹ್ಯಾಪ್ಲಾಯ್ಡ್ ಮಗಳು ಜೀವಕೋಶಗಳು ಮಿಯೋಸಿಸ್ 1ನಲ್ಲಿ ರೂಪುಗೊಂಡವು. ಒಂದು ಡಿಪ್ಲಾಯ್ಡ್ ಕೋಶದಿಂದ 4 ಹೆಪ್ಲಾಯ್ಡ್ ಕೋಶಗಳು 4 ಹೆಪ್ಲಾಯ್ಡ್ ಮಗಳು ಕೋಶಗಳನ್ನ ರೂಪಿಸುವ ಮರುಸಂಯೋಜಿತ ಸಹೋದರಿ ಕ್ರೊಮ್ಯಾಟಿಡ್ಗಳನ್ನ ಬೇರ್ಪಡಿಸುವ ಮೂಲಕ ಇವು ವಿಭಜನೆಗೆ ಒಳಗಾಗತ್ತೆ. ಹೀಗಾಗಿ ಮಿಯೋಸಿಸ್ ಅನ್ನ ಕಡಿತ ವಿಭಾಗ ಅಂತ ಕರಿತೇವೆ. ಗ್ಯಾಮೆಟ್ ಅಥವಾ ಬೀಜಕ ರಚನೆಯ ಪ್ರಕ್ರಿಯೆಯು ಮಿಯೋಸಿಸ್ ಮೂಲಕ ಸಂಭವಿಸುತ್ತದೆ. ಅರೆ ವಿದಳನ ಸಮಯದಲ್ಲಿ ದಾಟುವಿಕೆಯು ಆನುವಂಶಿಕ ಮರುಸಂಯೋಜನೆಗೆ ಕಾರಣವಾಗುತ್ತೆ. ಈ ಕಾರಣದಿಂದಾಗಿ ಎಲ್ಲಾ 4 ಮಗಳು ಜೀವಕೋಶಗಳು ಮೂಲ ಜೀವಕೋಶದಿಂದ ಮತ್ತು ಪರಸ್ಪರ ತಳೀಯವಾಗಿ ಭಿನ್ನವಾಗಿರುತ್ತದೆ. ಇದಲ್ಲದೆ ಉನ್ನತ ತರಗತಿಗಳಲ್ಲಿ ಕೋಶಚಕ್ರ ಮತ್ತು ಕೋಶ ವಿಭಜನೆಯ ಬಗ್ಗೆ ನೀವು ವಿಸ್ತಾರವಾಗಿ ಕಲಿಯುತ್ತೀರಿ. ನೀವು ಈ ವಿಡಿಯೋವನ್ನ ಇಷ್ಟಪಡುತ್ತೀರಿ ಅಂತ ಭಾವಿಸ್ತೇನೆ.